ನನ್ನ ಬೆಡ್ ಯಾವ್ದು ಅಂತ ಯೋಚಿಸ್ತಾ ಇದ್ದೀನಿ. ಓ, ಇದು ಸ್ವಲ್ಪ ಮುರಿದು ಹೋದ ಹಾಗೆ ಕಾಣ್ತಿದೆ ಮತ್ತು ಇದು ಸರಿಯಾಗಿದೆ. ನಾನು ನನ್ನ ಜಾಗವನ್ನ ಆರಿಸಿಕೊಂಡಿದ್ದೇನೆ. ನನ್ನ ರೂಮ್ಮೇಟ್ ಯಾರು? ಓ, ಇಲ್ಲಿನ ಸೇವೆ ತುಂಬಾ ಕೆಟ್ಟದಾಗಿದೆ. ನನ್ನ ಸೂಟ್ ಕೇಸ್ ನಾನೇ ಹೊರಬೇಕು ಮತ್ತು ಎಲ್ಲವೂ ಮುರಿದು ಹೋಗಿದೆ. ನೀವು ಇಲ್ಲಿ ಹೇಗೆ ಮಲಗುತ್ತೀರಿ? ನನ್ನ ರೂಮ್ಮೇಟ್ಗೆ ಒಳ್ಳೆಯ ಬೆಡ್ ಇದೆ ಮತ್ತು ಅವಳಿಗೆ ಖಂಡಿತವಾಗಿಯೂ ಹಣದ ಅಗತ್ಯವಿದೆ. ಓ, ನಿಮ್ಮ ಹೆಸರು ಮೇರಿ ಅಲ್ವಾ? ನಾನು ನಿಮ್ಗೆ $100 ಕೊಡ್ತೀನಿ. ನಾವು ಬೆಡ್ಗಳನ್ನ ಬದಲಾಯಿಸಿಕೊಳ್ಳೋಣವೇ? ಸರಿ, ನೀನು ಇಲ್ಲಿ ಮಲಗಬಹುದು. ಓ, ನಾವು ಏನಾದ್ರೂ ಯೋಚಿಸಬೇಕು. ನನ್ನ ಡೆಲಿವರಿ ಬಾಯ್ ಬಂದಿದ್ದಾನೆ. ನಾನು ತಗೊಳ್ತೀನಿ. ಓ, ಹಲೋ. ಈಗ ನಿಮ್ಮ ಹಣ. ಮತ್ತು ಇದು ನನಗಾಗಿ. ಧನ್ಯವಾದಗಳು. ನನಗೆ ಏನು ಸಿಕ್ಕಿದೆ ಅಂತ ನೋಡೋಣ. ವಾವ್, ದೊಡ್ಡ ಮರದ ಹಲಗೆಗಳು. ಓ, ಸರಿ, ನಾನು ಜಾಗರೂಕತೆಯಿಂದ ಇರ್ತೀನಿ. ಇಲ್ಲ, ನಾನು ಜಾಗರೂಕತೆಯಿಂದ ಇಲ್ಲ ಅನ್ಸುತ್ತೆ. ನನಗೆ ಏನೋ ಸಿಕ್ಕಿತು. ಅದು ಕೂಡ ನನ್ನ ಬೆಡ್ ನ ಭಾಗದಂತೆ ಕಾಣುತ್ತಿದೆ. ಮತ್ತು ಒಂದು ಡ್ರಿಲ್. ಅದು ತುಂಬಾ ಚೆನ್ನಾಗಿದೆ. ಹೊರಗೆ ಹೋಗೋಣ. ಅದ್ಭುತ. ನಾನು ಇದುವರೆಗೆ ಕಂಡ ಅತ್ಯಂತ ಸುಂದರವಾದ ಬೆಡ್ ಹೊಂದಲಿದ್ದೇನೆ. ನನ್ನ ತಂದೆ ನನಗೆ ಉಪಕರಣಗಳನ್ನು ಬಳಸುವುದನ್ನ ಕಲಿಸಿಕೊಟ್ಟಿದ್ದಕ್ಕೆ ಒಂದು ಕಾರಣವಿದೆ. ಮತ್ತು ಈಗ ನನ್ನ ಸೂಪರ್ ಬೆಡ್ ಅನ್ನು ಜೋಡಿಸುವುದು ಬಹುತೇಕ ಮುಗಿದಿದೆ. ವಾವ್! ಏನು? ಆ ಬಡವಳಿಗೆ ನನಗಿಂತ ಉತ್ತಮವಾದ ರೂಮ್ ಇರಲು ಸಾಧ್ಯವೇ ಇಲ್ಲ. ನಾನು ಕೂಡ ನನಗಾಗಿ ಒಂದು ಕನಸಿನ ರೂಮ್ ಆರ್ಡರ್ ಮಾಡ್ತೀನಿ. ಓ, ಮತ್ತು ಈಗೋ ನನ್ನ ಡೆಲಿವರಿ ಬಂದಿದೆ. ಶುಭ ಮಧ್ಯಾಹ್ನ. ಈಗೋ ನಿಮ್ಮ ಹಣ. ರೂಮ್ ಕಾರ್ಡರ್ನ ಕೊನೆಯಲ್ಲಿದೆ. 3ನೇ ಬಾಗಿಲು. ಉಫ್, ನಾನು ಅತ್ಯುತ್ತಮ ರೂಮ್ಗಾಗಿ ಕಾಯುತ್ತಿದ್ದೇನೆ. ನೋಡಿದ್ರಾ ಮೇರಿ, ನನ್ನ ರೂಮ್ ಕೆಲವೇ ಸೆಕೆಂಡುಗಳಲ್ಲಿ ಸಿದ್ಧವಾಯಿತು. ನನ್ನ ಆಟಿಕೆಗಳ ಬಗ್ಗೆ ಜಾಗರೂಕರಾಗಿರಿ. ಅವು ನನಗೆ ತುಂಬಾ ಪ್ರೀತಿಯಾದವು. ಓ, ಹೌದು, ಅದು ಉತ್ತಮವಾಗಿದೆ. ನನ್ನ ಸುಂದರವಾದ ಚಿತ್ರಗಳು. ಅದು ಅದ್ಭುತವಾಗಿದೆ. ಸರಿ, ಬಾಯ್. ನನ್ನ ರೂಮ್ ವ್ಯವಸ್ಥಿತವಾಗಿದೆ ಮತ್ತು ನಾನು ಇಲ್ಲಿ ವಾಸಿಸಲು ಸಿದ್ಧಳಾಗಿದ್ದೇನೆ. ನನ್ನ ರೂಮ್ ಸ್ವಲ್ಪ ಖಾಲಿ ಅನಿಸುತ್ತಿದೆ. ನನಗೊಂದು ಉತ್ತಮ ಉಪಾಯ ಹೊಳೆಯಿತು. ನನಗೆ ಈ ಮಳೆ ಬಿಲ್ಲಿನ ಪರದೆಗಳು ಬೇಕು. ತಡಿ, ಇದು ನನ್ನ ರೂಮ್ನಲ್ಲೂ ಸುಂದರವಾಗಿ ಕಾಣುತ್ತದೆ. ನಾನು ಗೋಡೆಗಳನ್ನು ಅಲಂಕರಿಸಬೇಕು ಮತ್ತು ನನಗೊಂದು ಉತ್ತಮ ಉಪಾಯ ಹೊಳೆಯಿತು. ಅಲ್ಲಿಗೆ ಮುಗಿಯಿತು. ನನ್ನ ಬ್ಯಾಕ್ ಪ್ಯಾಕ್ ನಲ್ಲಿ ಏನೋ ಇದೆ ನೋಡಿ. ಕತ್ತರಿ ಮತ್ತು ಕಾರ್ಡ್ಬೋರ್ಡ್. ಮತ್ತು ಈಗ ಒಂದು ಮುದ್ದಾದ ಹೂವಿನ ಅಚ್ಚು ಇದೆ. ನನ್ನ ಹತ್ತಿರ ಸ್ವಲ್ಪ ಪೇಂಟ್ ಇದೆ ಮತ್ತು ನಾನು ಈಗ ಏನು ಮಾಡಲಿದ್ದೇನೆ ಎಂದು ಊಹಿಸಿ ಗೋಡೆಗಳ ಮೇಲೆಲ್ಲ ಪೇಂಟ್ ಮಾಡ್ತೀನಿ. ನನ್ನ ನೆಚ್ಚಿನ ಬ್ರಷ್ ಅನ್ನು ಬಳಸೋಣ. ನೋಡಿದ್ರಾ, ಇದು ಅಷ್ಟು ಕಷ್ಟವಲ್ಲ ಮತ್ತು ಇದು ತುಂಬಾ ಚೆನ್ನಾಗಿ ಕಾಣುತ್ತದೆ. ನನಗೆ ಇದು ಇಷ್ಟವಾಗಿದೆ. ಓಹ್, ಆ ಹೂವುಗಳಿಂದ ಅವಳು ಏನನ್ನು ನಿರೀಕ್ಷಿಸುತ್ತಿದ್ದಾಳೆ? ಇನ್ನೊಂದು ಸೂಪರ್ ಐಡಿಯಾ. ಇಲ್ಲಿ ಏನಿದೆ? ಖಾಲಿ ಪಾಪ್ಸಿಕಲ್ ಕಡ್ಡಿಗಳು. ಅವು ಎಲ್ಲಾ ರೀತಿಯ ಸೂಪರ್ ವಸ್ತುಗಳಿಗೆ ಉತ್ತಮವಾದ ಶೆಲ್ಫ್ ಆಗುತ್ತವೆ. ಅದ್ಭುತ. ನನ್ನ ರೂಮ್ ಈಗಾಗಲೇ ಸುಂದರವಾಗಿ ಕಾಣುತ್ತಿದೆ. ಆದರೆ ಮುಂದೆ ಏನು? ವಾವ್! ಓ, ಸಾಕ್ಸ್. ನಮಗೆ ಅವು ಇನ್ನೂ ಹೆಚ್ಚು ಬೇಕು. ಅದು ತುಂಬಾ ಉತ್ತಮವಾಗಿದೆ. ಅವು ಎಷ್ಟು ವರ್ಣರಂಜಿತ ಮತ್ತು ಸೂಪರ್ ಆಗಿವೆ ಎಂದು ನೋಡಿ. ಏನೋ ಕೊರತೆ ಇದೆ. ಓ, ಹೌದು. ನಾನು ನನ್ನ ಸಾಕ್ಸ್ ಗಳಿಂದ ಒಂದು ದೊಡ್ಡ ರಗ್ ಮಾಡಲಿದ್ದೇನೆ. ಅದ್ಭುತ. ಓ, ಇದು ಸ್ವಲ್ಪ ಗಟ್ಟಿಯಾಗಿದೆ. ನಾನು ಇಡೀ ರೂಮ್ಗೆ ಒಂದು ಹ್ಯಾಮಕ್ ಮಾಡಿಕೊಳ್ಳಲಿದ್ದೇನೆ. ಅದು ತುಂಬಾ ಸುರಕ್ಷಿತವಾಗಿರಲು ಅದನ್ನ ಕಟ್ಟುತ್ತಿದ್ದೇನೆ. ಹಾಯ್ ಅಮ್ಮ. ಏನು? ಓಹ್, ಇಲ್ಲ. ಹೇ ಅಲ್ಲಿ, ನೀವೆಲ್ಲರೂ ನನ್ನನ್ನು ಭೇಟಿ ಮಾಡಲು ಬನ್ನಿ. ಓ, ಅವರು ಅಲ್ಲಿದ್ದಾರೆ. ನಾನು ಓಡುತ್ತಿದ್ದೇನೆ.
ಹಾಯ್ ರೇಚಲ್ ಮತ್ತು ಜೆಸಿಕಾ, ನನ್ನ ಬಡ ನೆರೆಹೊರೆಯವಳಾದ ಮೇರಿಯನ್ನು ನಿಮಗೆ ಪರಿಚಯಿಸಲು ಬಯಸುತ್ತೇನೆ. ಸರಿ, ನೀವು ಅವಳಿಗೆ ಹಲೋ ಹೇಳ್ಬೇಕಾಗಿಲ್ಲ. ನನ್ನ ಸೂಪರ್ ರೂಮ್ ಅನ್ನು ನಿಮಗೆ ತೋರಿಸುತ್ತೇನೆ ಮತ್ತು ನಾವು ಒಟ್ಟಿಗೆ ಸಮಯ ಕಳೆಯೋಣ. ಇದು ನಿಜವಾಗಿಯೂ ಅದ್ಭುತವಾಗಿ ಕಾಣುತ್ತದೆ. ಮತ್ತು ಮೇರಿಗೆ ಇಲ್ಲಿ ಸ್ವಾಗತವಿಲ್ಲ. ನನ್ನ ರೂಮ್ ಹತ್ತಿರವೂ ಬರಬೇಡ. ಏನು? ಓ, ಅದು ಪರವಾಗಿಲ್ಲ. ನೀನಿಲ್ಲದೆಯೂ ನಾನು ಮಾಡಲು ಏನನ್ನಾದ್ರೂ ಹುಡುಕಿಕೊಳ್ಳುತ್ತೇನೆ. ಓ, ಆ ಬೋರ್ಡ್ ನಾನು ಬಳಸಬಹುದಾದ ವಸ್ತುವಿನಂತೆ ಕಾಣುತ್ತಿದೆ. ಅದನ್ನು ತರೋಣ. ಸರಿ, ನನ್ನ ಹತ್ತಿರ ಇಲ್ಲಿ ಬೇರೆ ಏನಿದೆ? ಒಂದು ಕೋಕ್ ಬಾಟಲಿ. ಒಳಗೆ ಏನಿದೆ? ಓ ಓ ಹೌದು, ನನಗೆ ಅದು ಬೇಕಾಗುತ್ತದೆ. ಈಗೋ ನಾನು ನನ್ನ ಮನೆಗೆ ಮರಳಿದ್ದೇನೆ. ನಾನು ಇಲ್ಲಿ ಕೋಕ್ ಬಾಟಲಿಗಳನ್ನು ಇಡಬೇಕು ಮತ್ತು ನಾನು ಇದನ್ನು ಟೇಬಲ್ ಆಗಿ ಬಳಸಲಿದ್ದೇನೆ ಮತ್ತು ಅದರ ಮೇಲೆ ನಾನು ನನ್ನ ಪುಟ್ಟ ಕರಡಿಯನ್ನು ಇಡಲಿದ್ದೇನೆ. ಖಂಡಿತವಾಗಿಯೂ ಸ್ವಲ್ಪ ಕ್ಯಾಂಡಿ. ಯಾರಿಗೆ ತಾನೇ ಅದು ಇಷ್ಟವಿಲ್ಲ? ಏನು? ಅವಳು ಯಾಕೆ ಸಂತೋಷವಾಗಿದ್ದಾಳೆ? ಓಕೆ ಹುಡುಗಿಯರೇ, ನಾವು ಈಗ ಕ್ಯಾರಿಯೋಕಿಯನ್ನು ಗರಿಷ್ಠ ಮೋಡ್ಗೆ ಆನ್ ಮಾಡ್ತಾ ಇದ್ದೀವಿ. ಏನು? ಓ, ಇದು ತುಂಬಾ ಜೋರಾಗಿದೆ. ಇದನ್ನು ಆಫ್ ಮಾಡುವುದು ಹೇಗೆ? ಏನು ಮಾಡಬೇಕೆಂದು ನನಗೆ ಗೊತ್ತು. ಓ, ಅವರು ನನಗೆ ಹುಚ್ಚು ಹಿಡಿಸುತ್ತಿದ್ದಾರೆ. ಸೆಕ್ಯೂರಿಟಿ, ದಯವಿಟ್ಟು ನನಗೆ ಸಹಾಯ ಮಾಡಿ. ನನ್ನ ರೂಮ್ ಮೇಟ್ ತುಂಬಾ ಜೋರಾಗಿ ಪಾರ್ಟಿ ಮಾಡ್ತಾ ಇದ್ದಾಳೆ. ನಾವು ಇದನ್ನು ಈಗಲೇ ಬಗೆಹರಿಸುತ್ತೇವೆ. ನೀವು ಹುಡುಗಿಯರು ಏನು ಮಾಡ್ತಾ ಇದ್ದೀರಾ? ನೀವು ಗದ್ದಲ ಮಾಡುವಂತಿಲ್ಲ. ಏನು? ಕ್ಷಮಿಸಿ, ಆದ್ರೆ ನಾನು ನಿಮ್ಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಏನು? ಸರಿ, ನಾನೇ ಅದನ್ನು ಬಗೆಹರಿಸಿಕೊಳ್ಳುತ್ತೇನೆ. ನನಗೊಂದು ಉಪಾಯ ಹೊಡೆಯಿತು. ನನ್ನ ಹತ್ತಿರ ಒಂದು ಬಲೂನ್ ಇದೆ. ಅದನ್ನು ಉಬ್ಬಿಸಿ ಸೀಲಿಂಗ್ಗೆ ಕಟ್ಟೋಣ. ಎಮ್ಮಳ ಸ್ನೇಹಿತರು ನನ್ನ ಮನೆಗೆ ಬರಲು ಬಯಸುತ್ತಾರೆ ಮತ್ತು ಡಿಸ್ಕ್ ಕೂಡ ಒಂದು ಉತ್ತಮವಾದ ಪ್ರತಿಫಲಿಸುವ ವಸ್ತುವಾಗುತ್ತದೆ. ಇದು ನನ್ನ ಡಿಸ್ಕೋ ಬಾಲ್ಗೆ ಸೂಕ್ತವಾಗಿರುತ್ತದೆ. ಅದ್ಭುತ! ಅದ್ಭುತ! ಮತ್ತು ಸ್ವಲ್ಪ ಜೋರಾದ ಸಂಗೀತ. ಪಾರ್ಟಿ ಮಾಡೋಣ ಕರಡಿ. ಏನು ನಡೀತಾ ಇದೆ? ಇನ್ನೊಂದು ಪಾರ್ಟಿನಾ? ಎಮ್ಮ, ಕ್ಷಮಿಸಿ, ಆದ್ರೆ ನಾವು ನಿನ್ನ ರೂಮ್ ಮೇಟ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್ ಮೇರಿ, ಡ್ಯಾನ್ಸ್ ಮಾಡೋಣ. ಓ, ಅವರು ನನ್ನನ್ನ ಬಿಟ್ಟು ಹೋದ್ರಾ? ನನ್ನ ಹತ್ತಿರ ಎಷ್ಟು ಸುಂದರವಾದ ಮೆನಿಕ್ಯೂರ್ ಇದೆ. ಅದು ಏನು? ಮೇರಿ, ನನ್ನನ್ನು ಉಳಿಸು. ಅಲ್ಲಿ ಒಂದು ಇಲಿ ಇದೆ. ಏನು? ಏನು? ಸರಿ, ನಾನು ಈಗ ಅದನ್ನು ಬಗೆಹರಿಸುತ್ತೇನೆ. ಓ, ಇದು ಎಷ್ಟು ಮುದ್ದಾಗಿದೆ ಎಂದು ನೋಡಿ. ನಾನು ಇದನ್ನು ನನ್ನ ಬಳಿಯೇ ಇಟ್ಟುಕೊಳ್ಳುತ್ತೇನೆ. ನನಗೆ ಬೇಸರವಾಗದಿರಲು ನಿಜವಾಗಿಯೂ ಒಂದು ಸಾಕು ಪ್ರಾಣಿಯನ್ನು ಬಯಸಿದ್ದೆ. ಅದಕ್ಕೆ ಒಂದು ಸೂಪರ್ ಕಾರ್ಡ್ಬೋರ್ಡ್ ಮನೆ ಮಾಡುವುದು ಹೇಗೆ ಎಂದು ಕೂಡ ನನಗೆ ಗೊತ್ತು. ಭಾಗಗಳನ್ನು ಕತ್ತರಿಸಿ ಒಂದು ಉತ್ತಮವಾದ ಮನೆ ಮಾಡೋಣ. ಕಿಟಕಿಗಳಿಗೆ ಖಂಡಿತವಾಗಿಯೂ ಪರದೆಗಳು ಬೇಕಾಗುತ್ತವೆ ಮತ್ತು ಒಂದು ನೇಮ್ ಟ್ಯಾಗ್. ನೀನು ಇನ್ಮುಂದೆ ಮಿಕ್ಕಿ. ಮನೆಗೆ ಬಾ ಕಂದ. ನೀನು ಈಗ ನನ್ನ ಆತ್ಮೀಯ ಗೆಳೆಯ. ತುಂಬಾ ಮುದ್ದಾಗಿದೆ. ನನಗೂ ಒಂದು ಸಾಕು ಪ್ರಾಣಿ ಬೇಕು. ಏನಾದ್ರೂ ಯೋಚಿಸೋಣ. ನನಗೆ ಪ್ರಪಂಚದಲ್ಲೇ ಅತ್ಯಂತ ಮುದ್ದಾದ ಸಾಕು ಪ್ರಾಣಿ ಬೇಕು. ಓ, ಈಗೋ ನನ್ನ ಹೊಸ ಗೆಳೆಯ. ಗೆಳೆಯ ಎಲ್ಲಿದ್ದಾನೆ? ಓ, ಎಲ್ಲ ನಾಯಿಗಳ ಈ ಮುದ್ದಾದ ರಾಣಿಯನ್ನು ನೋಡಿ. ನೀನು ಇನ್ ಮುಂದೆ ಫೀಬಿ. ನಾನು ನಿನ್ನ ಹೊಸ ಯಜಮಾನಿ. ಸರಿ, ನೀನು ನನ್ನಷ್ಟೇ ಸುಂದರವಾಗಿ ಕಾಣಲು ನಾನು ನಿನ್ನ ಕೂದಲನ್ನು ಬಾಚುತ್ತೇನೆ ಮತ್ತು ನಾವು ಕೆಲವು ಆಕ್ಸೆಸರಿಗಳನ್ನು ಬಳಸಬಹುದು. ವಾ, ನೀನು ತುಂಬಾ ಶ್ರೀಮಂತಳಂತೆ ಕಾಣುತ್ತಿದ್ದೀಯಾ. ಈಗೋ ನಿನ್ ತಿಂಡಿ ತಿನ್ನು ನನ್ನ ಮಗಳೇ. ಮಿಕ್ಕಿಗೆ ನಿಜವಾಗಿಯೂ ಫೀಬಿ ಇಷ್ಟವಾದನೆ. ಅದು ತುಂಬಾ ಪ್ರೀತಿ. ಇಲ್ಲ, ನೀನು ಹಾಗೆ ಮಾಡಲು ಸಾಧ್ಯವಿಲ್ಲ. ಅವರು ಪರಸ್ಪರ ಜೊತೆಯಾಗಿರಬೇಕು. ನಿಲ್ಲು ಫೀಬಿ, ನೀನು ಅಲ್ಲಿಗೆ ಹೋಗುತ್ತಿಲ್ಲ. ಮಿಕ್ಕಿ ನಿಲ್ಲು. ಓ ಇಲ್ಲ, ನನ್ನ ಮಿಕ್ಕಿಗೆ ನಿನ್ನ ಫೀಬಿ ಖಂಡಿತವಾಗಿಯೂ ಇಷ್ಟವಾದಳು. ಅದು ತಮಾಷೆಯಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ? ಹಾಗಾದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗೆ ಕಾಮೆಂಟ್ ಮಾಡಿ. ನಾವು ನಿಮ್ಮನ್ನು ಶೀಘ್ರದಲ್ಲೇ ಭೇಟಿಯಾಗಲಿದ್ದೇವೆ. ಬಾಯ್.